ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಬೇಕು ಅಂತಾನೆ ನಾವು ಚೂಸ್ ಮಾಡಿ ನಾವು ಈ ಮನೆನ ಒಂದು 10 lakhs ಅಲ್ಲಿ ಮುಗಿಸ್ಕೊಟ್ಟಿದ್ದೀವಿ. ಮಲ್ಟಿಪರ್ಪಸ್ PVC ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಲಿವಿಂಗ್ ಏರಿಯಾ ಟಿವಿ ಯೂನಿಟ್ ನಿಮ್ಗೆ ಏನಿದೆ ಲೆಂತ್ ವಾಲ್ ಟು ವಾಲ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಡಬಲ್ ಶಟರ್ ಟಾಲ್ ಯೂನಿಟ್ ಇದೆ. ಫಾಲ್ ಸೀಲಿಂಗ್ ಬದಲು ಗ್ರೂವ್ ಮಾಡಿ ಪ್ರೊಫೈಲ್ ಲೈಟ್ಸ್ ನ ಅದಕ್ಕೆ ನಾವು ಮಾಡಿದ್ದೀವಿ. ಸ್ವಿಂಗ್ ಇದೆ, ಈ ಕಡೆ ಕುತ್ಕೊಂಡು ಈ ಕಡೆ ವರ್ಕೊಂಬೋದು, ಇಲ್ಲ ಆ ಕಡೆ ತಗೊಂಡು ಆ ಕಡೆ ವರ್ಕೊಂಬೋದು. ಪೂಜೆ ಗಂಟೆ ನಾವು ಹೆಂಗ್ ಎಲಿಗೆಂಟ್ ಕಸ್ಟಮೈಸ್ ಮಾಡಿ ಅಂತ ತೋರಿಸ್ತೀವಿ. ಒಳ್ಳೆ ಕ್ರಾಕರ್ ಯೂನಿಟ್ ಮಾಡಿದ್ದೀವಿ. ಸ್ಯಾಂಡ್ವಿಚ್ ಆಫ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ. ಕ್ರಿಸ್ ಕ್ರಾಸ್ ಮಿರರ್, ಬ್ರೇಕ್ಫಾಸ್ಟ್ ಕೌಂಟರ್ ಆರ್ಚ್ ಪ್ಯಾನಲಿಂಗ್ ಆಗಿದೆ. ಹ್ಯಾಂಗಿಂಗ್ ಲೈಟ್ ಬಂದು ಕೇನ್ ಫಿನಿಶ್ ಇರೋದು. ಇದು ಮಾಡ್ಯುಲರ್ ಕಿಚನ್ ನಾವು ಮಾಡಿದೀವಿ. ಸೆಟ್ ಆಫ್ 3 ಟ್ಯಾಂಡಮ್ ಬಾಕ್ಸಸ್ ಇದೆ. ಗೋಲಾ ಪ್ರೊಫೈಲ್ ಯೂಸ್ ಮಾಡಿದೀವಿ. ಕಾಮನ್ ವಾಶ್ ಏರಿಯಾ ಇದೆ. ಮಾಸ್ಟರ್ ಬೆಡ್ರೂಮ್ ಎಂಡ್ ಟು ಎಂಡ್ ಒಂದು ವಾರ್ಡ್ರೋಬ್ ಮಾಡಿದೀವಿ ಸರ್. ಮನೇಲಿ ಎಲ್ಲಾ ವಾರ್ಡ್ರೋಬ್ ಅಲ್ಲೂ ಪ್ರೊಫೈಲ್ ಶಟರ್ ಯೂಸ್ ಮಾಡಿದೀವಿ. ಪೂರ್ತಿ ವಾಲ್ ನಾವು ಬೀಡಿಂಗ್ ಯೂಸ್ ಮಾಡ್ಕೊಂಡಿದೀವಿ. ಕಿಡ್ಸ್ ಬೆಡ್ರೂಮ್ ಅಲ್ಲಿ ಮೈನ್ ಅಟ್ರಾಕ್ಟಿವ್ ಇಲ್ಲಿರೋ ವಾರ್ಡ್ರೋಬ್ ಮಕ್ಕಳು ತುಂಬಾ ಇಷ್ಟ ಆಗುತ್ತೆ. ಸ್ಟಡಿ ಯೂನಿಟ್ ಕೊಟ್ಟಿದೀವಿ. ಫೋಲ್ಡಬಲ್ ಟೇಬಲ್ ಕೊಟ್ಟಿದ್ದೀವಿ. ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅನ್ನೋದು ಮುಖ್ಯ ಬರೋದಿಲ್ಲ, ಯಾವ ರೀತಿ ಇರೋ ಡಿಸೈನ್ ನ ಚೂಸ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಖುಷಿ ಅನ್ನೋ ತರ ಇದೆ. ಹಾಯ್ ಸುಮಂತ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸೊ ಇದು ಬಂದು ಹೊಸದಾಗಿ ಇಲ್ಲಿ ಇಂಟೀರಿಯರ್ ಮಾಡಿದ್ರೆ? ಹೌದು, ಬೇಗೂರು ಹತ್ರ ಇರೋ ಅಪಾರ್ಟ್ಮೆಂಟ್, ಬೇಗೂರು ರೋಡ್ ಅಂತ ಬರುತ್ತೆ, ಅಲ್ಲೊಂದು ಹೊಸ ಅಪಾರ್ಟ್ಮೆಂಟ್ ಇಂಟೀರಿಯರ್ಸ್ ಮಾಡಿದ್ದೀವಿ. ನನ್ನ ಹೆಸರು ಸುಮಂತ್ ಅಂತ. ನಾನು ಬ್ರಿಕ್ ಆ್ಯಂಡ್ ಪ್ಲೈ ಇಂಟೀರಿಯರ್ಸ್ ಕಂಪನಿಯಿಂದ ಒಂದು ಬಜೆಟ್ ಫ್ರೆಂಡ್ಲಿ, ಇಲ್ಲ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಎಲಿಗೆಂಟ್ ಆಗಿರೋ ಇಂಟೀರಿಯರ್ಸ್ನ ಯಾವ ರೀತಿ ಮಾಡ್ಬೋದು, ಇಲ್ಲ ಯಾವ ರೀತಿ ಡಿಸೈನ್ನ ತರ್ಬೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಶೇಷತೆ ಏನಂದರೆ ನಾವು ಎಂಟ್ರೆನ್ಸ್ ಇಂದನೇ ಇಂಟೀರಿಯರ್ಸ್ ಅನ್ನು ಮಾಡ್ಕೊಂಡು ಬಂದಿದ್ದೀವಿ. ಅಲ್ವಾ, ಇಲ್ಲಿ ಎಂಟ್ರೆನ್ಸ್ ಅಂತಾನೆ ಅಂದ್ರೆ ಒಂದು ಗೇಟ್ ತರ ಮಾಡಿದ್ದೀವಿ. ಹೌದು ಸರ್. ಈ ಗೇಟ್ ಬಂದು ಆಕ್ಚುಲಿ ಇದು ಒಂದು ಗೇಟು ಕಾನ್ಸೆಪ್ಟ್ ನಾವು ಕೊಟ್ಟಿದ್ದೀವಿ, ಬಟ್ ಕಸ್ಟಮರ್ ಕಡೆಯಿಂದ ಮಾಡಿಸ್ಕೊಂಡ್ರು. ಬಟ್ ಇಲ್ಲಿ ಗೇಟ್ ಲೈಕ್ ಗ್ರಿಲ್ಸ್ ಟೈಪ್ ಹಾಕ್ತಾರೆ, ಇದು ಈ ತರ ಹಾಕಿದ್ರಲ್ಲ ಯಾಕೆ ಸರ್? ಇದು UPVC ಏನಕ್ಕೆ ಸಜೆಸ್ಟ್ ಮಾಡಿದ್ವಿ ಅಂದ್ರೆ ನಿಮ್ ಸ್ವಲ್ಪ ಇಲ್ಲಿ ನೀವು ನೋಡ್ಬೋದು, ಏನಂದ್ರೆ ನಿಮ್ಗೆ ಅಷ್ಟು ಮನೆಗಳು ಇನ್ನೂ ಯಾವುದು ಬಂದಿಲ್ಲ. ಒಂದು ಇನ್ನೊಂದು ಸೇಫ್ಟಿ ಪರ್ಪಸ್ ಇದು ರಿಮೋಟ್ ಕಂಟ್ರೋಲ್ ಆಕ್ಸೆಸ್ ಇದೆ. ಫಿಂಗರ್ ಪ್ರಿಂಟ್ ಇದೆ ಮತ್ತೆ ರಿಮೋಟ್ ಕಂಟ್ರೋಲ್ ಆಕ್ಸೆಸ್ ಇದೆ. ಅಂಡ್ ನಿಮ್ಗೆ ಪಾಸ್ವರ್ಡ್ ಟೈಪ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗುವಂಥದ್ದು. UPVC ಬಂದು ಈಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಓಡ್ತಿದೆ ಸರ್. ಇದು ಬಂದು ನಿಮ್ಗೆ ಮಲ್ಟಿಪರ್ಪಸ್. ಒಂದು ನಿಮ್ಗೆ ಸ್ಟೋರೇಜ್ ಪರ್ಪಸ್ ಆಗುತ್ತೆ, ಕುತ್ಕೊಬಹುದು, ಮತ್ತೆ ಶೂ ರ್ಯಾಕ್ ಆಗುತ್ತೆ. ಶೂ ರ್ಯಾಕ್ ಏನು ಆರಾಮಾಗಿ ಇದ್ರ ಮೇಲೆ ಕುತ್ಕೊಂಡು ನೀಟಾಗಿ ಕಂಫರ್ಟಬಲ್ ಆಗಿ ಒಂದು ಬಾಲ್ಕನಿ ತರನು ಕಾಣಿಸುತ್ತೆ ಅಲ್ವಾ? ಈ ಕಡೆ ಒಂದು ಬಾಲ್ಕನಿ ತರನು ಕಾಣಿಸುತ್ತೆ. ಒಂದು ಒಳ್ಳೆ ವೆಂಟಿಲೇಷನ್. ಸೊ ಇಲ್ಲಿ ಕುತ್ಕೊಂಡು ಜಸ್ಟ್ ಶೂ ಹಾಕೊಳ್ಳೋದಕ್ಕೆ ಅಂತ ಮಾತ್ರ ಅಲ್ಲ, ಕುತ್ಕೊಂಡು ಆರಾಮಾಗಿ ಮಾತುಕತೆ ಮಾಡಕ್ಕೆ, ಟೀ ಕಾಫಿ ಕುಡಿಯೋಕ್ಕೆಲ್ಲ ಒಂದು ಒಳ್ಳೆ ಸ್ಪೇಸ್ ಅಲ್ವಾ? ಹೌದು ಸರ್. ಮತ್ತೆ ಇಲ್ಲಿ ಬಂದ್ರೆ ನಾವು ಒಂದು PVC ಫಾಲ್ ಸೀಲಿಂಗ್ ಮಾಡಿದೀವಿ ಎಂಟ್ರೆನ್ಸ್ ಅಲ್ಲಿ. ಸೊ ಎಂಟ್ರೆನ್ಸ್ ಒಂದು PVC ಫಾಲ್ ಸೀಲಿಂಗು, ಮತ್ತೆ ಇಲ್ಲೊಂದು ಚಿಕ್ಕದಾದಂಥ ಒಂದು ಲೆಡ್ಜ್ ಕೆಳಗಡೆ ನಮ್ಮ UPS ಇಡೋದಕ್ಕೆ, ಹಿಂದೆಗಡೆ ಒಂದು ಒಳ್ಳೆ ಕಸ್ಟಮೈಸ್ ವಾಲ್ ಪೇಪರು. ಅಂಡ್ ಅದೇ PVC ಏನು ಮಾಡಿದೀವಿ, ಕಟ್ ಮಾಡಿ ನಾವು ಫ್ರೇಮ್ ತರ ಯೂಸ್ ಮಾಡಿದೀವಿ ಸರ್. ಸೂಪರ್. ಸೊ ಕಾಸ್ಟ್ ಎಫೆಕ್ಟಿವ್ ನಿಮ್ಗಿದು. ಇಲ್ಲಿ ಹೆಂಗೆ ನಾವು ಏನು ಮೆಟೀರಿಯಲ್ ಯೂಸ್ ಮಾಡಿದೀವಿ ಅದೇ ಮೆಟೀರಿಯಲ್ ನಾವು ಇಲ್ಲಿ ತೊಗೊಂಡು ಬಂದಾಗ ಏನಾಗುತ್ತೆ ಅಂದರೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಉಳ್ಕಿರೋ ಮೆಟೀರಿಯಲ್ ನಾವು ಕಟ್ ಮಾಡಿ ಯೂಸ್ ಮಾಡಿರೋದು. ಸೊ ನೋ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ಏನೂ ಇಲ್ಲ, ಎಲ್ಲ ಇದರಲ್ಲೇ ಮುಗ್ದೋಗ್ಬಿಟ್ಟಿರುತ್ತೆ. ಒಂದು ಸ್ಮಾಲ್ ಸ್ಪೇಸ್ ಅಲ್ಲಿ ಇಷ್ಟೊಂದು ಮಲ್ಟಿಪರ್ಪಸ್ ಮಾಡಿಬಿಟ್ಟಿದ್ದೀರಲ್ಲ? ಎಸ್ ಸರ್. ಸರ್ ಇದೇನಂದ್ರೆ ಮೇನ್ಲಿ ಇದೇನಕ್ಕೆ ಹೋಗಿ ಡಿಸೈನ್ ಮೇಲೆ ಹೋಗುತ್ತೆ. ಒಂದು ಚಿಕ್ಕ ಸ್ಪೇಸ್ನ ಡಿಸೈನ್ ಮಾಡೋದು ಇಂಟೀರಿಯರ್ಸ್, ಲಿವಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ ಈ ಮನೆಯ ಸ್ಪೆಷಾಲಿಟಿ ಏನಂದರೆ ಹಾಲು ಬಂದು ಕಂಪ್ಲೀಟ್ ಉದ್ದ ಇದೆ, ಓಪನ್ ಕಿಚನ್ ಇದೆ, ಮುಂದೆ ತೋರಿಸ್ತೀನಿ. ಸೊ ಹಾಲ್ ಅಂತ ಬಂದಾಗ ಫಸ್ಟ್ ನಿಮಗೆ ಮೈನ್ ಅಟ್ರಾಕ್ಷನ್ ಆಗೋದು ನಮ್ಮ ಟಿವಿ ಯೂನಿಟ್ ಸರ್. ಟಿವಿ ಯೂನಿಟ್ ನಿಮ್ಗೆ ಏನಿದೆ ಲೆಂತ್ ವಾಲ್ ಟು ವಾಲ್ ನಾವು ಯೂಸ್ ಮಾಡಿದ್ದೀವಿ. ತುಂಬ ದೊಡ್ಡದಾದ ಟಿವಿ ಯೂನಿಟ್ ಇದು. ಇದಕ್ಕೆ ನಾವು ಮಲ್ಟಿ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಸರ್. ಇಲ್ಲಿ ನಾವು ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಅದೇ ರೀತಿ ಇಲ್ಲಿ ಬಂದು ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಬೀಡಿಂಗ್ಸ್ ಎಲ್ಲ ಬಂದು ನಿಮಗೆ ಗೋಲ್ಡನ್ ಟೀ ಪಟ್ಟಿಗಳು ಯೂಸ್ ಮಾಡಿದ್ದೀವಿ. ಪೇಸ್ಟಿಂಗ್ ಗೋಲ್ಡನ್ ಟೀ ಪಟ್ಟಿ ಅಂತೀವಿ. ಮತ್ತು ನಿಮ್ಗೊಂದು ಒಳ್ಳೆ ದೊಡ್ಡ ಸ್ಟೋರೇಜ್ ಕೊಟ್ಟಿದ್ದೀವಿ. 2 ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ ರಿಮೋಟ್ ಆಕ್ಸೆಸ್ ಮಾಡೋದಕ್ಕೆ. ಒಂದು ದೊಡ್ಡ ಟಾಲ್ ಯೂನಿಟ್ ಇದೆ, ಡಬಲ್ ಶಟರ್ ಟಾಲ್ ಯೂನಿಟ್ ಇದೆ. ಅಂದರೆ ಈ ಕಡೆ ಏನಾದರೂ ನಾವು ಇಟ್ಕೊಳ್ಳೋಕ್ಕೆ? ಹೌದು ಸರ್. ಇವಾಗ ನೋಡಿ, ಇದು ಶೋ ಐಟಮ್ಸ್ ಆಗಲಿ, ಇಲ್ಲ ಪ್ರೈಸಸ್ ಆಗಲಿ, ಇಲ್ಲ ಫೋಟೋಸ್ ಆಗಲಿ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಪರ್ಪಸ್ಗೋಸ್ಕರ ಕೊಟ್ಟಿದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಎಲ್ಲ ಮನೇಲೂ ಒಂದು ಸಿಂಗಲ್ ಶಟರ್ ಕೊಟ್ಟಿರ್ತಾರೆ. ಇದರಲ್ಲಿ ಯೂನಿಕ್ನೆಸ್ ಏನಂದರೆ ನಾವು 2 ಶಟರ್ ಕೊಟ್ಟಿದ್ದೀವಿ. ಎಲ್ಲದಕ್ಕೂ ನಾವು ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದೀವಿ ಸರ್. ನಿಮಗೆ ಪುಷ್ ಮಾಡಿದ್ರೆ ಆದಷ್ಟು ಗತೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಈ ಮನೇಲಿ ಇನ್ನೊಂದು ವಿಶೇಷತೆ ಏನಂದರೆ ಸರ್, ಫಾಲ್ ಸೀಲಿಂಗ್ ನಾವು ಮಾಡಿಲ್ಲ. ಫಾಲ್ ಸೀಲಿಂಗ್ ಬದಲು ಗ್ರೂವ್ ಮಾಡಿ ಪ್ರೊಫೈಲ್ ಲೈಟ್ಸ್ನ ಅದಕ್ಕೆ ನಾವು ಮಾಡಿದ್ದೀವಿ. ಗ್ರೂವ್ ಮಾಡಿರೋದು ಇದು ಗ್ರೂವ್ ಮಾಡಿರೋದು ನೈಸಾಗಿ ಡಿಸೈನ್ ಬಂದಿದೆಯಲ್ಲ? ಹೌದು ಸರ್. ಬಟ್ ಏನಂದರೆ ಇಂಥ ಅಪಾರ್ಟ್ಮೆಂಟ್ಸಲ್ಲಿ ನಿಮಗೆ ಫಾಲ್ ಸೀಲಿಂಗ್ ಮಾಡೋದು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಯಾಕಂದರೆ ಫಾಲ್ ಸೀಲಿಂಗ್ ಬಂದು ಹೈಟ್ನ ಕಮ್ಮಿ ಮಾಡ್ಬಿಡುತ್ತೆ ನಿಮಗೆ. ಅಪಾರ್ಟ್ಮೆಂಟ್ಸಲ್ಲಿ ನಾವು ಇಂಡಿವಿಜುವಲ್ ಮನೆ ಕಟ್ಸೋದು ಬೇರೆ, 10 ಅಡಿ 11 ಅಡಿ ಕಟ್ಸ್ಕೊತೀವಿ. ಬಟ್ ಅಪಾರ್ಟ್ಮೆಂಟ್ಸಲ್ಲಿ ನಿಮ್ಗೆ ಯೂಶಲಿ ಸಿಗೋದೆ 9 feet 6 inches ಅಷ್ಟು ಹೈಟ್ ಸಿಗೋದು. ಸೊ ಫಾಲ್ ಸೀಲಿಂಗ್ ಮಾಡಿದಾಗ ಸ್ವಲ್ಪ ಹೈಟ್ ಕಮ್ಮಿ ಆಗುತ್ತೆ ಅಂತ ಕ್ಲೈಂಟ್ ಸಜೆಸ್ಟ್ ಮಾಡಿದ್ರು, ಏನು ಮಾಡೋಣ ಅಂತ ಮಾಡಿದಾಗ ನಾವು ಈ ಥರನ ತೊಗೊಂಬಂದಿದ್ದೀವಿ. ಜಸ್ಟ್ ಫ್ಯಾನ್ಗೊಂದು ಮಾತ್ರ PVC ಫಾಲ್ ಸೀಲಿಂಗ್ ಮಾಡಿದ್ದೀವಿ ಅಲ್ವಾ? ಅದು ಬಿಟ್ಟರೆ ಇನ್ನು ಇದೇನೂ ಮಾಡಿಲ್ಲ. ಲೈಟಿಂಗ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದೀವಿ. ಹೌದು ಸರ್. ಟಿವಿ ಯೂನಿಟ್ ಎಲ್ಲ ಸೆಟ್ ಮಾಡಿದ್ರಾ? ಆ ಕಡೆ ಏನಾದರೂ ಬೀಡಿಂಗ್ ಕೊಟ್ಟಿದ್ದೀರಾ ಸರ್? ಇಲ್ಲಿ ನಿಮಗೆ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿರೋ ಡಿಸೈನ್ ಮಾಡಿದ್ದೀವಿ.
ಇಲ್ಲಿ ಬಂದು ನಿಮಗೆ ಬೀಡಿಂಗ್ಸ್ ಮಾಡಿದ್ದೀವಿ. ಇದು ಡಬಲ್ ಲೇಯರ್ ಬೀಡಿಂಗ್ ಮಾಡಿದ್ದೀವಿ. ಒಳಗಡೆ ನಿಮಗೆ ಅಗೇನ್ ಗೋಲ್ಡನ್ ಟಿಪಟ್ಟಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಒಂದೇ ಏರಿಯಾ ಅಲ್ಲ, ಲಿವಿಂಗ್ ಏರಿಯಾ ಎಲ್ಲ ಕಡೆ ಕಂಪ್ಲೀಟ್ ಒಂದು ಸ್ಟ್ರೆಚ್ ಪೂರ್ತಿ ಏನಿದೆ ಕಂಪ್ಲೀಟ್ ನಾವೇನು ಮಾಡಿ ಬೀಡಿಂಗ್ ಮಾಡಿದ್ದೀವಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ಕೋಬೋದು? ಏನೋ ಫ್ರೇಮ್ ಎಲ್ಲ ಸರ್ ಇಲ್ಲಿ ಇದು ಆ್ಯಕ್ಚುಲಿ ವರ್ಕ್ ಆಗೋದೇ ಫ್ರೇಮ್ ಥರ. ನೀವು ಒಳಗಡೆ ವಾಲ್ಪೇಪರ್ ಹಾಕ್ಕೊಬೋದು, ಫೋಟೋಸ್ ಹಾಕ್ಕೋಬೋದು, ಇಲ್ಲ ಏನೋ ಆರ್ಟಿಫೈಸ್ ಹಾಕ್ಕೊಬೋದು, ಇಲ್ಲ ಅಂದರೆ ಟೆಕ್ಸ್ಚರ್ ಪೇಂಟ್ ಕೂಡ ಮಾಡಿಸ್ಕೋಬೋದು ಲೈಫ್ ಲಾಂಗ್ ಬೇಕು ಅಂತಂದರೆ. ಆ್ಯಂಡ್ ಅದೇ ರೀತಿ ನೀವು ಬಂದರೆ ಸರ್ ಇಲ್ಲಿ ನೋಡ್ಬೋದು, ಇದು ಮಲ್ಟಿ ರೆಸ್ಟ್ ಇರೋ ಒಂದು ಸ್ವಿಂಗ್ ಇದೆ. ಇದನ್ನ ನಾವು ತೆಗೆದು ಈ ಕಡೆನೂ ಹಾಕ್ಬೋದು, ಈ ಕಡೆ ಕುತ್ಕೊಂಡು ಈ ಕಡೆ ವರ್ಕೊಬೋದು, ಇಲ್ಲ ಆ ಕಡೆ ತೊಗೊಂಡು ಆ ಕಡೆ ವರ್ಕೊಬೋದು. ಕಿಚನಲ್ಲಿ ಇರ್ತಾರೆ, ಊಟ ತೊಗೊಂಡ್ಬರ್ತಾರೆ, ಮಾತಾಡಬೇಕು, ಎಲ್ಲ ಮಾಡಬೇಕು, ಇಲ್ಲಿ ಕುತ್ಕೊಂಡು ಇವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ಇಲ್ಲ ಅಂದರೆ ಟಿವಿ ನೋಡೋಕೆ ಆ ಕಡೆ ತಿರ್ಸ್ಬಿಟ್ಟು ಸಾಕು, ಆ ಕಡೆ ಮಾತಾಡ್ಕೊಬೋದು. ಸೊ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಕೂಡ ನಿಮ್ಗೆ ಒಂದು ಪೂಜೆ ಗಂಟೆಗೆ ಅಂತ ಒಂದು ಸ್ಪೇಸ್ ಇದೆ. ಆ ಪೂಜೆ ಗಂಟೆ ನಾವು ಹೆಂಗೆ ಎಲ್ಲಿ ಗಂಟೆ ಕಸ್ಟಮೈಸ್ ಮಾಡಿ ಅಂತ ತೋರಿಸ್ತೀವಿ. ಸರ್ ಎಲ್ಲ ಕಡೆ ಪ್ರಭಾವಳಿಗಳು ಮಾಡ್ತಾರೆ, ಪ್ಯಾನ್ಲಿಂಗಲ್ಲಿ ಮಾಡ್ತಾರೆ. ನಾವೇನು ಮಾಡಿದ್ದೀವಿ, ಪ್ಯಾನ್ಲಿಂಗ್ ಪ್ಲೈವುಡಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಇದು ಮ್ಯಾಚ್ ಆಗಲಿ ಕಲರು ಅಂತ ಸೇಮ್ ಲ್ಯಾಮಿನೇಟ್ಸ್ನ ಪ್ರೊಕ್ಯೂರ್ ಮಾಡಿ ನಿಮ್ಗೆ ಏನಿದೆ ಈ ಗೋಪುರ ಶೇಪು ಜಸ್ಟ್ ಪ್ಲೈನಲ್ಲಿ ನಿಮಗೆ ಪ್ಲೈನಾಗೆ ನಾವು ಪ್ಲೈವುಡ್ ಹೊಡೆದು ಅದ್ರ ಮೇಲೆ ಲ್ಯಾಮಿನೇಟ್ ಮಾಡಿ ಪ್ಯಾನ್ಲಿಂಗ್ ಮಾಡ್ಕೊಂಡಿರೋದು. ಆ್ಯಂಡ್ ಅದೇ ರೀತಿ ಒಳಗೆ ಬಂದು ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ, 2 ಡ್ರಾಯರ್ ಸ್ಟೋರೇಜು. ಹಿಂದೆಗಡೆ ಅಗೇನ್ ಅದು ಸೇಮ್ ಲ್ಯಾಮಿನೇಟ್ ಇರೋ ಪ್ಯಾನಲಿಂಗು ಮತ್ತು ಶಿವಂದೊಂದು CNC ಕಟಿಂಗ್ ಮಾಡಿದ್ದೀವಿ ಸರ್. ಸರ್ ಇವಾಗ ನೀವು ಲಿವಿಂಗ್ ಏರಿಯಾ ನೋಡಿದ್ರಿ, ಲಿವಿಂಗ್ ಏರಿಯಾ ಎಕ್ಸ್ಟೆಂಡೆಡ್ ಪೋರ್ಷನ್ ನೋಡ್ತೀರಾ ಈಗ. ಸೊ ಲಿವಿಂಗ್ ಏರಿಯಾ ಪೂಜೆ ಯೂನಿಟ್ ಆದಮೇಲೆ ತದನಂತರ ಬರೋದು ಬಂದು ಒಳ್ಳೆ ಕ್ರಾಕರಿ ಯೂನಿಟ್ ಮಾಡಿದ್ದೀವಿ. ಈ ಕ್ರಾಕರಿ ಯೂನಿಟ್ ಹೆಂಗಾಗುತ್ತೆ ಅಂದರೆ ನಿಮ್ಗೆ 2 ಥರ ಆ್ಯಕ್ಟ್ ಆಗುತ್ತೆ. ಒಂದು ಕ್ರಾಕರಿ ಆಗುತ್ತೆ, ಡೈನಿಂಗ್ ಆಗುತ್ತೆ, ಆ್ಯಂಡ್ ಬಾರ್ ಯೂನಿಟ್ ಕೂಡ ಆಗುತ್ತೆ ಇಲ್ಲಿ. ಸೊ ನಿಮ್ಗೆ ಬಾರ್ ಯೂನಿಟ್ ಕೂಡ ಆಗುತ್ತೆ. ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಲ್ಲ. ಥ್ಯಾಂಕ್ ಯು ಸರ್. ಏನೆಲ್ಲ ಮಾಡಿದ್ರೆ ಸರ್ ಇಲ್ಲಿ ಬಂದು ನಾವು ಸ್ಯಾಂಡ್ವಿಚ್ ಆಫ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ. ಇದು ಬಂದು ನಿಮಗೆ ಪ್ರೊಫೈಲ್ ಶಟರ್ ಇರೋ ಒಂದು ಯೂನಿಟ್, ಕಪ್ ಅಂಡ್ ಸಾರ್ಸಸ್ ಎಲ್ಲ ವಿಸಿಬಲ್ ಇರಲಿ ಅಂತ ನಾವು ಮಾಡಿರೋ ಒಂದು ಯೂನಿಟ್ ಮಾಡಿದ್ದೀವಿ. ಇಷ್ಟೆಲ್ಲ ಕಪ್ ಅಂಡ್ ಸಾಸ್ ಎಲ್ಲ ಇಟ್ಕೋಬೋದು ಸರ್. ಆ್ಯಂಡ್ ಇದು ಕೂಡ ಸಾಫ್ಟ್ ಕ್ಲೋಸೇ ನಿಮಗೆ ನಾವು ನೋಡ್ಬೋದು. ಆ್ಯಂಡ್ ಮೇಲೆಗಡೆ ಬಂದು ಕ್ಲೋಸ್ ಮಾಡಿದ್ದೀವಿ, ಲಾಫ್ಟ್ ಶಟರ್ಸಲ್ಲಿ ಕ್ಲೋಸ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಇಲ್ಲಿ ನಿಮಗೆ ಪ್ರೊಫೈಲ್ ಕೊಟ್ಟಿದ್ದೀವಿ ವಿತ್ ಲೈಟ್ ಕೊಟ್ಟಿದ್ದೀವಿ. ಒಳಗಡೆ ನಿಮಗೆ ಫ್ಯಾಬ್ರಿಕ್ ಇಲ್ಲ, ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಇಲ್ಲಿ ಒಂದೇ ಕ್ರಿಸ್ ಕ್ರಾಸ್ ಮಿರರ್, ಗೋಲ್ಡನ್ ಕ್ರಿಸ್ ಕ್ರಾಸ್ ಮಿರರ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಯೂಶಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಇಂಟೀರಿಯರ್ಸಲ್ಲಿ ನಾವೇನು ಮಾಡ್ತೀವಿ, ಕಿಚನ್ಗೆ ಏನು ಅಕ್ರಲಿಕ್ ಕೊಟ್ಟಿರ್ತೀವಿ ಅದೇ ಅಕ್ರಲಿಕ್ನ ತೊಗೊಂಬಂದು ನಾವು ಕ್ರಾಕರಿಗೆ ಯೂಸ್ ಮಾಡ್ತೀವಿ. ಬಿಕಾಸ್ ಎರಡು ಸಿಮಿಲರ್ ಆಗಿ ಕಾಣಿಸ್ಲಿ, ಒಂದೇ ರೀತಿ ಕಾಣಿಸ್ಲಿ ಅಂತ. ಸೊ ಇದು ಅಕ್ರಲಿಕ್ ಆಗಿರೋ ಒಂದು ಯೂನಿಟ್ ಸರ್. ಆ್ಯಂಡ್ ಇದನ್ನು ನಾವು ಡಬಲ್ ಥಿಕ್ನೆಸ್ ಮಾಡಿದ್ದೀವಿ ಬಿಕಾಸ್ ಹೆವಿ ಇಡ್ಲಿ ಏನೇ ಯೂಸ್ ಮಾಡಿದ್ರು ಏನೂ ಆಗಬಾರ್ದು, ಹೆವಿ ಆಗಿರಲಿ ಅಂತ ಚೆನ್ನಾಗಿರೋ ಕೊಟ್ಟಿದ್ದೀವಿ. ಆ್ಯಂಡ್ ಅಗೇನ್ ಇಲ್ಲಿ ಪ್ರೊಫೈಲ್ ಪ್ರೊವಿಷನ್ ಇದೆ ಅಲ್ವಾ, ಲೈಟ್ ಕೊಟ್ಟಿರೋದ್ರಿಂದ ಹೈಲೈಟ್ ಆಗುತ್ತೆ. ಹೌದು ಸರ್, ಲೈಟ್ ಕೊಡೋದು ಹೈಲೈಟ್ ಆಗುತ್ತೆ ಸಿಕ್ಕಾಪಟ್ಟೆ. ಆ್ಯಂಡ್ ಇದು ನೋಡಿದ್ರೆ ನಿಮ್ಗೆ ಹೈಟ್ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಏನಕ್ಕೆ ಇದು ಅದು ಸ್ವಲ್ಪ ಎಲಿಗೆಂಟಾಗಿ ಕಾಣಿಸ್ಲಿ ಅಂತ ಇಲ್ಲಿ ಸ್ವಲ್ಪ ಅನ್ಇವನ್ ಸೈಜಸ್ನ ಯೂಸ್ ಮಾಡಿಕೊಂಡು ಮಾಡಿರೋ ಒಂದು ಯೂನಿಟ್ ಸರ್. ಸರಿ, ಕ್ರಾಕರಿ ಯೂನಿಟ್ ನೋಡಿದ್ರಿ. ಅದೇ ರೀತಿ ಇವಾಗ ನಾವು ಕಿಚನ್ಗೆ ಎಂಟ್ರೆನ್ಸ್ ಕೊಡೋಣ. ಕಿಚನ್ ಎಂಟ್ರೆನ್ಸ್ ಕೊಡೋಕ್ಕಿಂತ ಮುಂಚೆ ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ದೀವಿ. ಬ್ರೇಕ್ಫಾಸ್ಟ್ ಕೌಂಟರ್ಗೆ ಪ್ಯಾನ್ಲಿಂಗ್ ತೊಗೊಂಡಿದ್ದೀವಿ, ಕಂಪ್ಲೀಟ್ ಆರ್ಚ್ ಪ್ಯಾನ್ಲಿಂಗ್ ಆಗಿದೆ. ಆ್ಯಂಡ್ ಸರ್ ನೀವು ಇಲ್ಲಿ ನೋಡ್ಬೋದು ಯಾವುದೇ ವುಡ್ ನಾವು ಯೂಸ್ ಮಾಡಿಲ್ಲ, ಬಂದು ಒಂದೇ ಕಲರ್ ಯೂಸ್ ಮಾಡಿದ್ದೀವಿ. ಎಲ್ಲ ಎಲಿಗೆಂಟಾಗಿ ಕಾಣಲಿ, ಒಂದೇ ರೀತಿ ಕಾಣಲಿ ಅಂತ. ಇಲ್ಲಿ ನಾವು ಏನು ಮಾಡಿದ್ದೀವಿ, ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ, ಚಾರ್ಕೋಲ್ ರಾಫ್ಟರ್ಸು. ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ ಅದಕ್ಕೆ ಎಲಿಗೆಂಟಾಗಿ ಕಾಣಿಸ್ಲಿ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ. ಆ್ಯಂಡ್ ನೀವು ಇದು ನೋಡ್ಬೋದು ಕೇನ್ ಫಿನಿಶ್ ಇರೋ ಡ್ರಾಪ್ ಲೈಟ್ಸ್ ಸರ್. ಇದು ಹ್ಯಾಂಗಿಂಗ್ ಲೈಟ್ಸ್ ಬಂದು ಕೇನ್ ಫಿನಿಶ್ ಇರೋದು. ಇದು ಒಳ್ಳೆ ಅಟ್ರಾಕ್ಟಿವ್ ಆಗಿರುತ್ತೆ ನಿಮ್ಮ ಬ್ರೇಕ್ಫಾಸ್ಟ್ ಕೌಂಟರ್ಸ್ಗೆ. ಆ್ಯಂಡ್ ಒಳಗಡೆ ಬಂದರೆ ಸರ್ ನಮ್ಮದು ಕಿಚನ್ ಇದೆ. ಈ ಕಿಚನ್ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಇದು ಬಂದು ಮಾಡ್ಯುಲರ್ ಕಿಚನ್ ನಾವು ಮಾಡಿದ್ದೀವಿ. ಆ್ಯಕ್ಚುಲಿ ಇದು ಬಂದು ನಿಮಗೆ ಕಟ್ಟೆ ಕಟ್ಸಿರೋ ಕಿಚನ್. ಇದೊಂದು ಸಿಮೆಂಟಲ್ಲಿ ಕಟ್ಟೆ ಕಟ್ಬಿಟ್ಟಿದ್ದಾರೆ, ಬ್ಲಾಕ್ ಕಟ್ಬಿಟ್ಟಿದ್ದಾರೆ. ನಾವು ಅದು ಒಳಗಡೆ ಬಾಕ್ಸಿಂಗ್ ಮಾಡಿಕೊಂಡು ಶಟರ್ಸ್ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ರೊಫೈಲ್ ಹಾಕಿ ಒಳಗಡೆ ಕಾಂಪ್ಯಾಕ್ಟ್ ಮಾಡಿದ್ವಿ. ಆಚೆಯಿಂದ ನೋಡೋಕೆ ಫುಲ್ ಕಂಪ್ಲೀಟ್ ಮಾಡ್ಯುಲರ್ ಕಾಣಿಸುತ್ತೆ ಅಲ್ವಾ. ಸೊ ಯಾವ ಕಟ್ಟೆ ಕಟ್ಸಿರೋ ಮನೆ ಕೂಡ ನಾವು ಮಾಡ್ಯುಲರ್ ಕಾನ್ಸೆಪ್ಟ್ ಮಾಡ್ಬೋದು ಅನ್ನೋದನ್ನ ಕಿಚನ್ನ ನಾವು ಇಲ್ಲಿ ಮಾಡಿದ್ದೀವಿ. ಸೊ ಇಲ್ಲಿ ಸೆಟ್ ಆಫ್ 3 ಟ್ಯಾಂಡಮ್ ಬಾಕ್ಸಸ್ ಇದೆ. ಆ್ಯಂಡ್ ಮೊದಲನೇ ಟ್ಯಾಂಡಮಲ್ಲಿ ನಾವು ಕೊಟ್ಟಿದ್ದೀವಿ ಕಪ್ ಅಂಡ್ ಸಾಸರ್ಗೆ, ನಿಮಗೆ ಏನು ಬೇಕು ಕಟ್ಲರಿ ಟ್ರೇ ಕೊಟ್ಟಿದ್ದೀವಿ. ಆ್ಯಂಡ್ ಸೆಕೆಂಡ್ ಒನ್ ನಿಮಗೆ ಎಂಟಿ ಇರುತ್ತೆ, ಬಿಕಾಸ್ ಚಿಕ್ಕ ಚಿಕ್ಕ ಬಟ್ಲುಗಳು ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ನೀವು ಕೆಳಗಡೆ ಯೂಸ್ ಮಾಡೋದು ನೋಡಿದ್ರೆ ತಾಲಿ ಸೆಟ್ ಇರುತ್ತೆ ತಟ್ಟೆಗಳು ಇಟ್ಕೊಳ್ಳೋದಕ್ಕೆ. ಇದು ಸ್ವಲ್ಪ ದೊಡ್ಡ ಯೂನಿಟು. ಆ್ಯಂಡ್ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ಸರ್, ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಇದೆ. ಆ್ಯಂಡ್ ಇಲ್ಲೊಂದು ಬಾಟಲ್ ಪುಲ್ಔಟ್ ಕೊಟ್ಟಿದ್ದೀವಿ, ಮಾಡ್ಲರ್ ಬಾಟಲ್ ಪುಲ್ಔಟು, ಪುಲ್ಔಟ್ ಇಟ್ಕೊಬೋದು. ಆ್ಯಂಡ್ ಇದೊಂದು ಸಿಂಕ್ ಏರಿಯಾ. ಮತ್ತು ಅಗೇನ್ ಇಲ್ಲಿ 2 ಎಕ್ಸ್ಟ್ರಾ ಟ್ಯಾಂಡಮ್ ಕೊಟ್ಟಿದ್ದೀವಿ. ಇದು ಕೂಡ ಟ್ಯಾಂಡಮ್ಸ್ ನಿಮಗೆ ಸಾಫ್ಟ್ ಕ್ಲೋಸ್ ಆಗಿದೆ. ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋದಕ್ಕೆ ಗೋಲಾ ಪ್ರೊಫೈಲ್ ಯೂಸ್ ಮಾಡಿದ್ದೀವಿ ಹ್ಯಾಂಡಲ್ ಇದಕ್ಕೆ. ಓಕೆ. ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ವಾಲ್ ಯೂನಿಟ್ಸ್ ಇದೆ ಸರ್, ವಾಲ್ ಯೂನಿಟ್ಸ್ ಇದೆ. ಮತ್ತು ಚಿಮ್ನಿ ಕವರಿಂಗಿಗೆ ಒಂದು ಪೆಲ್ಮೆಟ್ ಮಾಡಿದ್ದೀವಿ. ಮತ್ತು ಅಲ್ಲಿ ಇಲ್ಲಿ 2 ಕಡೆ ನಿಮಗೆ ಸೇಮಾಗಿ ಕಾಣಿಸ್ಲಿ ಅಂತ ನಾವು ಪ್ರೊಫೈಲ್ ಶಟರ್ ಯೂನಿಟ್ ಕೊಟ್ಟಿದ್ದೀವಿ, ವಿಚ್ ಇಸ್ ಲಿಫ್ಟ್ ಅಪ್ ಕೊಟ್ಟಿದ್ದೀವಿ. ಇದು ಬಂದು ಲಿಫ್ಟ್ ಅಪ್ ಸರ್. ಆ್ಯಂಡ್ ಅದೇ ರೀತಿ ನೀವು ಮೇಲೆ ಬಂದರೆ ಕಂಪ್ಲೀಟ್ ನಿಮಗೆ ಸಿ ಶೇಪ್ ಲಾಫ್ಟ್ ಇದೆ, ಮತ್ತೊಂದು ಪುಟ್ಟದಾದಂಥ ಒಂದು ಸ್ಪೈಸ್ ರ್ಯಾಕ್ ಇದೆ. ಸೊ ಇಲ್ಲಿ ಕೂಡ ನಾವು ಸೇಮ್ ಏನು ಆಚೆ ನಾವು ಕ್ರಾಕರಿ ಯೂಸ್ ಮಾಡಿದ್ದೀವಿ ಅಕ್ರಲಿಕ್, ಅದನ್ನೇ ಇಲ್ಲೂ ಯೂಸ್ ಮಾಡಿದ್ದೀವಿ ಸರ್. ಬ್ಯೂಟಿಫುಲ್ ಆಗಿದೆಯಲ್ಲ ಇವೆರಡು, ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ. ಹೌದು ಸರ್. ಸರ್ ಅದೇ ರೀತಿ ನೀವು ಇನ್ನೊಂದು ಎಕ್ಸ್ಟೆಂಡೆಡ್ ಪೋರ್ಷನ್ ಆಫ್ ದ ಲಿವಿಂಗ್ ಏರಿಯಾ ಬಂದರೆ ಒಂದು ಕಾಮನ್ ವಾಶ್ ಏರಿಯಾ ಇದೆ. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು ಅಕ್ರಲಿಕ್ ಯೂಸ್ ಮಾಡಿದ್ದೀವಿ ಸರ್. ಅಗೇನ್ ಅಕ್ರಲಿಕ್ ಆ್ಯಂಡ್ ಪ್ರೊಫೈಲ್ ಶಟರು ಯಾವ ರೀತಿಯಾದ ವಾರಂಟಿಲೂ ಕೊಟ್ಟಿರಲ್ಲ.
ನಾವು ಇದನ್ನು ಇಲ್ಲಿ ತೊಗೊಂಬಂದಿದ್ವಿ ಯುನಿಕಾಗಿ ಟ್ರೈ ಮಾಡೋದನ್ನ ನೋಡೋಣ ಮುಂದೆ ಅನ್ನೋ ಕ್ಲೈಂಟ್ಸ್ ಕೇಳ್ತಾ ಇರೋದು. ಬಿಕಾಸ್ ಇದು ಸ್ವಲ್ಪ ವಿಸಿಬಲ್ ಟವಲ್ಸು ಇದೆಲ್ಲ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ. ಇದು ಸ್ವಲ್ಪ ಕ್ಲೋಸ್ ಟಿಶ್ಯೂಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಓಪನ್ ಆಗಿರೋ ಒಂದು ವ್ಯಾನಿಟಿ, ಕಾಮನ್ ವ್ಯಾನಿಟಿ ಕೊಟ್ಟಿದ್ದೀವಿ ಸರ್. ಈ ಮನೆಯ ಮೊದಲನೇ ಬೆಡ್ರೂಮ್ಗೆ ಹೋಗೋಣ, ಮಾಸ್ಟರ್ ಬೆಡ್ರೂಮ್ಗೆ. ಸೊ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಎಂಡ್ ಟು ಎಂಡ್ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ ಸರ್. ಕಂಪ್ಲೀಟ್ ಒಂದು ವಾಲ್ ಟು ವಾಲ್ ಇರೋ ವಾರ್ಡ್ರೋಬು. ಈ ವಾರ್ಡ್ರೋಬಲ್ಲಿ ಸ್ಪೆಷಾಲಿಟಿ ಏನಂದರೆ ನಿಮಗೆ ಕಲರ್ ನೋಡ್ಬೋದು ಸರ್. ಈ ಮೇಲೆಗಡೆ ಏನು ಮಾಡಿದ್ದೀವಿ ಪ್ರೊಫೈಲ್ ಲೈಟು, ಆ ಕಲರ್ಗೆ ಎಲಿಗೆಂಟ್ ಆಗಿರಲಿ ಅಂತ ಒಂದು ಒಳ್ಳೆ ಆಫ್ ವೈಟ್ ಇರೋ ಲ್ಯಾಮಿನೇಟೆಡ್ ಒಂದು ಕಲರ್ ಯೂಸ್ ಮಾಡಿದ್ದೀವಿ. ವಿತ್ ಗೋಲ್ಡ್ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ. 3 ಅಡಿ 4 ಅಡಿ 3.5 ಅಡಿ ಹ್ಯಾಂಡಲ್, ದೊಡ್ಡದಿರೋ ಹ್ಯಾಂಡಲ್ ಇದು. ಆ್ಯಂಡ್ ಅದೇ ಎಕ್ಸ್ಟೆಂಡೆಡ್ ಒಂದು ಸ್ಟಡಿ ಯೂನಿಟ್ ಇದೆ. ಮೇಲೆ ಫುಲ್ ಲಾಫ್ಟ್ ಇದೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ ಪ್ರೊಫೈಲ್ ಶಟರ್ ಯೂಸ್ ಮಾಡಿದ್ವಿ. ಈ ಮನೇಲಿ ಎಲ್ಲ ವಾರ್ಡ್ರೋಬಲ್ಲೂ ಪ್ರೊಫೈಲ್ ಶಟರ್ ಯೂಸ್ ಮಾಡಿದ್ದೀವಿ ಸರ್. ಸೊ ಪ್ರೊಫೈಲ್ ಶಟರ್ ಯೂಸ್ ಮಾಡಿ ಒಳಗಡೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಸ್ವಲ್ಪ ಎತ್ತು ಕಾಣಿಸ್ಲಿ ಐಟಮ್ಸ್ ಏನಿದೆ ನೋಡೋದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ಕ್ಲೋಸ್ ಶಟರು, ನಿಮ್ಗೆ ಆ ಕಡೆ ಈ ಕಡೆ ಕ್ಲೋಸ್ ಶಟರ್ ಕೊಟ್ಟು ಸೆಂಟ್ರಲ್ಲಿ ಒಂದು ಪ್ರೊಫೈಲ್ ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಮಿಡ್ಲಲ್ಲಿ ಮಾತ್ರ ಹೈಲೈಟ್ ಮಾಡಿದ್ದೀವಿ. ಹೈಲೈಟ್ ಆಗಲಿ, ಸ್ವಲ್ಪ ಕಾಣಿಸ್ಲಿ, ಯಾವುದನ್ನ ಇಮಿಡಿಯೇಟ್ ಆಗಿ ಬೇಕಾಗಿರೋದು ಇಲ್ಲ ಏನೋ ಅಟ್ರಾಕ್ಟಿವ್ ಆಗಿರೋದು ಇಟ್ಕೊಳ್ಳಿ ಅಂತ. ಹೈಲೈಟ್ ಆಗಿ ಚೆನ್ನಾಗಿ ಕಾಣುತ್ತಲ್ಲ ಈ ಕಡೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ದೂರ ನಿಂತ್ಕೊಂಡು ನೋಡಿದಾಗ ಏನಾಗುತ್ತೆ ಅಂತ ಇದೆರಡು ಸ್ಯಾಂಡ್ವಿಚ್ಗಳ ಮಧ್ಯೆ ಇದು ತುಂಬ ಹೈಲೈಟಾಗಿ ಕಾಣುತ್ತೆ. ಆ್ಯಂಡ್ ಅಗೇನ್ ಈ ಕಡೆ ಬಂದರೆ ನಾವು ಒಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ವಿ. ಒಂದು ಬೇಸಿಕ್ ಆಗಿರೋ ಒಂದು ಡ್ರೆಸ್ಸಿಂಗ್ ಯೂನಿಟ್ ವಿತ್ ಡ್ರಾಯರ್, ಸ್ಟೋರೇಜ್ ಇದೆ. ನಿಮಗೆ ಫುಲ್ ಲೆಂತ್ ಮಿರರ್ ಕೊಟ್ಟಿದ್ದೀವಿ ಸರ್. ಸೇಮ್ ಹೆಂಗೆ ನಾವು ಲಿವಿಂಗ್ ತೊಗೊಂಡಿದ್ವಿ ಅದೇ ರೀತಿಯಾದ ಗ್ರೂಸ್ನ ಮಾಡಿ ಪ್ರೊಫೈಲ್ ಇಟ್ಕೊಟ್ಟಿದ್ದೀವಿ ಸರ್. ಅದೇ ರೀತಿ ಬೀಡಿಂಗ್ ನಿಮಗೆ ಅಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲೂ ಮಾಡಿದ್ದೀವಿ ಬೀಡಿಂಗು. ಈ ಪೂರ್ತಿ ವಾಲನ್ನು ನಾವು ಬೀಡಿಂಗ್ ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಿಮಗೆ ನೋಡ್ಬೋದು ಸರ್, ಸಣ್ಣದಾದಂಥ ಒಂದು ಬಾಕ್ಸು ಮತ್ತು ದೊಡ್ಡದ ಬಾಕ್ಸು ಆ್ಯಂಡ್ ಅಗೇನ್ ಸಣ್ಣದ ಬಾಕ್ಸು ಮತ್ತು ಕೆಳಗಡೆ ಅದೇ ರೀತಿಯಾದ ಪ್ಯಾಟರ್ನ ನಾವು ಕಂಟಿನ್ಯೂ ಮಾಡಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಮಾಡಿದ್ದೀವಿ. ಇಲ್ಲಿ ಕೂಡ ನೀವು ವಾಲ್ ಪೇಪರ್ಸ್ ಹಾಕ್ಕೋಬೋದು, ಫೋಟೋಸ್ ಹಾಕ್ಕೋಬೋದು. ಸುಮ್ಮನೆ ಎಂಟಿ ವಾಲ್ ಬಿಡೋ ಬದಲು ಈ ಥರ ಫ್ರೇಮ್ ಮಾಡಿದ್ರೆ ಒಂಥರ ಡಿಸೈನಾಗಿ ಕಾಣಿಸುತ್ತೆ. ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ ಸರ್, ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಹೊರಗಡೆ ಏನು ಮಾಡಿದ್ವಿ ಗೋಲ್ಡನ್ ಪಟ್ಟಿಗಳು ಯೂಸ್ ಮಾಡಿದ್ವಲ್ಲ, ಇನ್ನೂ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಅದು. ಆ್ಯಂಡ್ ವಾಲ್ನ ಗಾಡಿಯಾಗಿ ತುಂಬಿಸೋದು ಬಿಟ್ಟು ಸ್ವಲ್ಪ ನೀಟಾಗಿ ತುಂಬಿಸಿರುತ್ತೆ ಅಂತ ನಾನು ಹೇಳ್ಬೋದು ಸರ್ ಈ ಥರ ಡಿಸೈನ್ಸಲ್ಲಿ. ಸರ್ ಇಲ್ಲಿ ಇನ್ನೂ 2 ಬೆಡ್ರೂಮ್ಸ್ ಇದೆ. ಒಂದು ಕಿಡ್ಸ್ ಬೆಡ್ರೂಮ್ ಇದೆ, ಒಂದು ಗೆಸ್ಟ್ ಬೆಡ್ರೂಮ್ ಇದೆ. ಸೊ ನಾವು ಒಂದು ಕಿಡ್ಸ್ ಬೆಡ್ರೂಮ್ ತೋರಿಸೋಣ ಬನ್ನಿ. ಸೊ ಕಿಡ್ಸ್ ಬೆಡ್ರೂಮಲ್ಲಿ ಸರ್ ಇಲ್ಲಿ ನಿಮಗೆ ಮೈನ್ ಅಟ್ರಾಕ್ಟಿವ್ ಇಲ್ಲಿರೋ ವಾರ್ಡ್ರೋಬು, ಆಮೇಲೆ ವೆಂಟಿಲೇಷನು. ಇಲ್ಲಿ ಹೆಂಗೆ ಗಾಳಿ ಬೆಳಕು ಎಷ್ಟು ಚೆನ್ನಾಗಿದೆ ಅದೇ ರೀತಿಯಾದ ಕಲರ್ಸ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಇಷ್ಟು ಬ್ಯೂಟಿಫುಲ್ ಕಲರ್ಸ್ ಸರ್, ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ, ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿರೋ ಮಕ್ಕಳು ತುಂಬ ಇನ್ನೂ ಪುಟ್ಟ ಮಕ್ಕಳು. ಸೊ ಅವ್ರಿಗೆ ಈ ಥರ ಕಲರ್ಸ್ ನೋಡಿದಾಗ ಸ್ವಲ್ಪ ಕಣ್ಣಿಗೆ ನಿಮಗೆ ಎಲಿಗೆಂಟ್ ಆಗಿರುತ್ತೆ. ಆ್ಯಂಡ್ ನಾವು ಇಲ್ಲಿ ಲ್ಯಾಮಿನೇಟ್ಸ್ನ ಸ್ಯಾಂಡ್ವಿಚ್ ಮಾಡಿದ್ದೀವಿ, ಮಲ್ಟಿ ಕಲರ್ಸ್ನ ಯೂಸ್ ಮಾಡಿ. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದೀವಿ ಅವರ ಮಕ್ಕಳಿಗೆ ಈಸಿಯಾಗಿ ಆಕ್ಸೆಸ್ ಆಗಲಿ ಅಂತ. ಆ್ಯಂಡ್ ನಿಮ್ಗೆ ಇಲ್ಲಿ ಶಟರ್ಸ್ ಕೊಟ್ಟಿದ್ದೀವಿ, ಮೇಲೆ ಲಾಫ್ಟ್ ಕೊಟ್ಟಿದ್ದೀವಿ. ಆ್ಯಂಡ್ ನೀವು ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ದಂಗ್ಲೇ ಸೇಮ್ ಪ್ರೊಫೈಲ್ ಶಟರ್ನ ಕೊಟ್ಟಿದ್ದೀವಿ ಇಲ್ಲಿ. ಯಾಕಂದರೆ ಅಲ್ಲಿ ಇಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಂಡು ಇವಾಗ ಅದು ನೋಡಿ, ಅದು ಒಂದು ಮಗುಗಾದ್ರೆ ಇದೊಂದು ಮಗು, ಇಬ್ಬರು ಮಕ್ಕಳಿದ್ದಾರೆ. ಸೊ ಅವ್ರು ಪೂರ್ತಿ ಒಂದು ಕಂಪಾರ್ಟ್ಮೆಂಟ್ ಅವ್ರಿಗಾದ್ರೆ ಇನ್ನೊಂದು ಕಂಪಾರ್ಟ್ಮೆಂಟ್ ಪೂರ್ತಿ ಇವ್ರಿಗಾಗಿದೆ. ಆ್ಯಂಡ್ ಇಲ್ಲಿ ಡಿಸೈನರ್ ಇರೋ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ ಇಲ್ಲಿ ಅಲ್ವಾ. ಹೌದು, ಕುದುರೆ ಯೂಸ್ ಮಾಡಿದ್ದೀವಿ. ಯುನಿಕ್ ಆಗಿದೆ ತುಂಬ. ಆ್ಯಂಡ್ ಕಲರು ನೋಡ್ಬೋದು ಸರ್, ಎಲ್ಲ ಅದು ಮ್ಯಾಚಿಂಗೇ ಬರುತ್ತೆ. ಹ್ಯಾಂಡಲ್ ಕೂಡ ಮ್ಯಾಚಿಂಗ್ ಬರುತ್ತೆ. ನೀವು ಹೇಳಿದಂಗೆ ಮಕ್ಕಳಿಗೆ ಲೈಕ್ ಆಗುವಂಥ ಕಲರ್ ಇದು. ಹೌದು ಸರ್. ಇಲ್ಲಿ ನಾವು ವಾರ್ಡ್ರೋಬ್ ಮಾಡಿದ್ದೀವಿ. ಆ್ಯಂಡ್ ಹಾಗೆ ಇಲ್ಲಿ ಬಂದರೆ ಒಂದು ದೊಡ್ಡದಾದಂಥ ಈ ವಾಲ್ನ ಒಂದು ಒಳ್ಳೆ ಒಂದು ಕಸ್ಟಮೈಸ್ ವಾಲ್ ಪೇಪರ್ ಯೂಸ್ ಆಗಿದೆ. ಅಂದರೆ ಗ್ಲೋಬ್ ಮಾಡಿಬಿಟ್ಟಿದ್ದೀವಿ. ಕಂಪ್ಲೀಟ್ ಗ್ಲೋಬ್ ಕಾನ್ಸೆಪ್ಟ್ ಏನಿದೆ, ಅಂದರೆ ಮಕ್ಕಳಿಗೆ ನಾಲೆಜು ಆಗುತ್ತೆ, ಒಂದು ಕಡೆ ಅಟ್ರಾಕ್ಷನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಾಲ್ಗೆ ನಿಮಗೆ ಪೇಂಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪ್ರೈಮರ್ ಮಾಡಿ ನಾವು ಸ್ಟಿಕ್ ಆನ್ ಮಾಡಿಬಿಟ್ರೆ ಸಾಕಿದ್ದು, ಯಾವಾಗ ಬೇಕು ಅವಾಗ ಚೇಂಜ್ ಮಾಡ್ಕೊಬೋದು. ವಾಲ್ ಪೇಪರ್ ಇರೋದೇ ನಿಮ್ಗೆ ಅದಕ್ಕೆ ಕಾಸ್ಟ್ ಫ್ರೆಂಡ್ಲಿ. ವಾಲ್ ಪೇಪರ್ ಎನಿ ಟೈಮ್ ನಾವು ಚೇಂಜ್ ಮಾಡ್ಬೋದು, ಎನಿ ಡೇ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡ್ತಾನೆ ಇರ್ಬೋದು. ಆ್ಯಂಡ್ ಅದೇ ರೀತಿ ನೀವು ಇಲ್ಲಿ ಬಂದರೆ ಆ ಕಲರ್ ಮ್ಯಾಚಿಂಗ್ ಆಗಿರೋ ಕಲರ್ಗೆ ಒಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದೀವಿ, 2 ಡ್ರಾಯರ್ ಸ್ಟಡಿ ಯೂನಿಟು. ಆ್ಯಂಡ್ ಹಾಗೆ ಇಲ್ಲಿ ಬುಕ್ ಶೆಲ್ಫ್ಸು, ಇಲ್ಲಿ ಆಟ ಸಾಮಾನು ಇಟ್ಕೊಳ್ಳೋದಕ್ಕೆ, ಅವ್ರಿಗೆ ಟಾಯ್ಸ್ ಏನಿದೆ ಅದು ಇಟ್ಕೊಳ್ಳೋಕೆ ಒಂದು ಪ್ರೊಫೈಲ್ ಶೆಟ್ ಯೂಸ್ ಮಾಡಿದ್ದೀವಿ. ಈ ಮನೆಯಲ್ಲಿ ಇನ್ನೊಂದು ರೂಮ್ ಇದೆ, ಗೆಸ್ಟ್ ಬೆಡ್ರೂಮು. ಸೊ ಇಲ್ಲಿ ಕೂಡ ನಾವು ಒಂದು ಎಂಡ್ ಟು ಎಂಡ್ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ. ಸೊ ಇಲ್ಲಿ ನಿಮಗೆ ಮಿಕ್ಸರ್ ಆಫ್ ಕಲರ್ಸ್ ಅಗೇನ್ ಬ್ಲೂ ಆ್ಯಂಡ್ ವೈಟಲ್ಲಿ ನಾವು ಮಾಡಿರೋಂಥ ವಾರ್ಡ್ರೋಬು. ಇಲ್ಲಿ ಜಾಸ್ತಿ ಏನೂ ಮಾಡಿಲ್ಲ, ಜಸ್ಟ್ ಒಂದು ಸ್ಟೋರೇಜ್ ಪರ್ಪಸ್ಗೆ ಒಂದು ಕಂಪ್ಲೀಟ್ ಲೆಂತ್ ಇರೋ ವಾರ್ಡ್ರೋಬು. ಈ ಮನೇಲಿ ಎಲ್ಲ ವಾರ್ಡ್ರೋಬ್ಸೂ ನಿಮಗೆ ಒಂದೇ ಡೈರೆಕ್ಷನಲ್ಲಿದೆ. ಆ್ಯಂಡ್ ಎಲ್ಲ ವಾರ್ಡ್ರೋಬ್ಸೂ ಲೆಂತ್ ವೈಸ್ ನೋಡಿದ್ರೆ ಎಲ್ಲ ಸೇಮ್ ವಾಲ್ ಟು ವಾಲ್ ವಾರ್ಡ್ರೋಬ್ಸ್ ನಾವು ಮಾಡಿದ್ದೀವಿ ಸರ್. ಅದೇ ಈ ಮನೆಯ ಸ್ಪೆಷಾಲಿಟಿ. ಗೆಸ್ಟ್ ಬೆಡ್ರೂಮಲ್ಲಿ ನಾವು ವರ್ಕ್ ಮಾಡಬೇಕು, ಮಕ್ಕಳಿದ್ದಾರೆ, ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಒಂದು ಫೋಲ್ಡಬಲ್ ಟೇಬಲ್ ಕೊಟ್ಟಿದ್ದೀವಿ. ಫೋಲ್ಡಬಲ್ ಬೇಕಾದಾಗ ಯೂಸ್ ಮಾಡ್ಕೊಬೋದು, ಬೇಡದಾಗ ಇರ್ಬೋದು. ಡ್ರೆಸ್ಸಿಂಗ್ ಥರ ಕೂಡ ಆಗುತ್ತೆ, ಒಂದು ಮೇಲೆ ಮಿರರ್ ಹಾಕ್ಕೊಂಬಿಟ್ರೆ. ಸೊ ಇದು ಒಂದು ಗೆಸ್ಟ್ ಬೆಡ್ರೂಮ್ಸ್. ಸೊ ನೀವು ಎಷ್ಟು ದುಡ್ಡು ಖರ್ಚು ಮಾಡ್ತೀರ ಅನ್ನೋದು ಮುಖ್ಯ ಬರೋದಿಲ್ಲ, ಯಾವ ರೀತಿ ಇರೋ ಡಿಸೈನ್ನ ಚೂಸ್ ಮಾಡ್ತೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಈ ಮನೆ ಇಂಟೀರಿಯರ್ಸ್ ನೀವು ನೋಡ್ಕೊಂಡು ಬಂದಿದ್ದೀರಿ, 3 BHK ಅಪಾರ್ಟ್ಮೆಂಟ್ ಆಗಿದೆ ಇದು. ಸೊ ಈ ಮನೆ ಬಜೆಟ್ ಅಂತ ಬಂದಾಗ, ಈ ಮನೆ ಇಂಟೀರಿಯರ್ಸ್ ಅಂತ ಬಜೆಟ್ ಅಂತ ಬಂದಾಗ ನಾವು ಈ ಮನೆನ ಒಂದು 10 lakhsಲ್ಲಿ ಮುಗಿಸ್ಕೊಟ್ಟಿದ್ದೀವಿ. ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನಗೆ ವಾಲ್
ಡೋರ್ ಮೋಲ್ಡಿಂಗ್ ಒಂದು. ಸೊ ನನ್ನ ಕಿಚನ್ನೇ ತುಂಬಾ ಲೈಕ್ ಆಗಿದೆ. ಆಮೇಲೆ ಮಾಸ್ಟರ್ ಬೆಡ್ರೂಮ್ ನಂದು. ಹೀಗೆ ಬರಬೇಕು ಅಂತ ಹೇಳಿ ಇದು ಬೇಕು ಅಂತಾನೆ ನಾವು ಚೂಸ್ ಮಾಡಿ ಮಾಡ್ಕೊಂಡಿರೋದು. ಅದು ಅಷ್ಟೇ, ಕಿಚನ್ನು ಅಷ್ಟೇ, ಬ್ರೇಕ್ಫಾಸ್ಟ್ ಕೌಂಟ್ರು ಅಷ್ಟೇ, ಎಲ್ಲ ಹೀಗೆ ಬರಬೇಕು ಅಂತ ಹೇಳಿ. ಇದು ಬಂದು ಒಳ್ಳೆ ಅಟ್ರಾಕ್ಟಿವ್. ಆಮೇಲೆ ದೇವ್ರ ಮನೆದು ಅಷ್ಟೇ, ಶಿವ ಅದು ಬೇಕು ಅಂತಾನೆ, ಹೀಗೆ ಇರಬೇಕು ಅಂತಾನೆ ಮಾಡ್ಕೊಂಡಿರೋದು. ನೋಡಿದ್ರೆ ಮನೆ ಖುಷಿ ಅನ್ನೋ ತರ ಇದೆ. ಬ್ರಿಕ್ ಅಂಡ್ ಪ್ಲೇ ಅವ್ರು ಚೆನ್ನಾಗಿ ಮಾಡಿಕೊಟ್ರು, ಖುಷಿಯಾಗಿದೆ. ಆಲ್ ಓವರ್ ಕರ್ನಾಟಕ ಪ್ರೊವೈಡ್ ಮಾಡ್ತೀವಿ ಸರ್ವಿಸು. ಮೈಸೂರಲ್ಲಿ ಮಾಡ್ತಿದ್ದೀವಿ, ಶಿರ್ಸಿಯಲ್ಲಿ ಮಾಡ್ತಿದ್ದೀವಿ, ಮತ್ತು ಚಿಕ್ಕಮಂಗ್ಳೂರಲ್ಲಿ ಮಾಡ್ತಿದ್ದೀವಿ, ಮತ್ತು ಕಲಬುರಗಿಯಲ್ಲಿ ಮಾಡ್ತಿದ್ದೀವಿ. ಸೊ ನಮ್ಮದು ಆಲ್ ಓವರ್ ಕರ್ನಾಟಕ ನಾವು ಪ್ರಾಜೆಕ್ಟ್ಸ್ನ ತೊಗೊತೀವಿ ಸರ್. ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಏನು ಬೇಕು, ಏನಾಗುತ್ತೆ, ಏನಾಗೋದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಮತ್ತು ನಿಮ್ಮ ಸೈಟ್ ವಿಸಿಟ್ ಮಾಡ್ತೀವಿ. ಕೊಟೇಶನ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ಸೈಟ್ ವಿಸಿಟ್ ಮಾಡ್ತೀವಿ. ಆ್ಯಂಡ್ ಸೈಟ್ ವಿಸಿಟ್ಗಾಗಲಿ ಕೊಟೇಶನ್ಗಾಗಲಿ ಯಾವುದೇ ರೀತಿಯ ಚಾರ್ಜಸ್ ನಾವು ತೊಗೊಳೋದಿಲ್ಲ. ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ನಿಮ್ಮ ಸೈಟಿಗೆ ಬಂದು ಎಲ್ಲಿ ಏನು ಬರುತ್ತೆ, ಎಲ್ಲಿ ಯಾವ ಥರ ಮಾಡಬೇಕು ಅಂತ ಡಿಸೈನರ್ ಎಕ್ಸ್ಪರ್ಟ್ ಇರ್ತಾರೆ, ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ನಮ್ಮ ಸೇಲ್ಸ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ತಿಳಿಸ್ಕೊಡ್ತಾರೆ. ಅದ್ರ ಬೇಸ್ ಮೇಲೆ ನಾವು ಒಂದು ಕೊಟೇಶನ್ ಮಾಡ್ತೀವಿ. ಕೊಟೇಶನ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ಒಂದು ಬಜೆಟ್ ನಿಮ್ಗೆ ಓಕೆ ಆಗಿದೆ ಅಂದರೆ ಡಿಸೈನ್ ಫೇಸ್ ಅಂತ ಮಾಡ್ತೀವಿ. ಡಿಸೈನ್ಸ್ ಎಲ್ಲ ಆದಮೇಲೆ ನಮ್ಮದು ಬರೋದೇ ಪ್ರೊಡಕ್ಷನ್ ಸರ್. ನಮ್ಮ ಕಂಪನಿ ಹೆಸರು ಬಂದು ಬ್ರಿಕ್ ಆ್ಯಂಡ್ ಪ್ಲೈ ಅಂತ. ನಮ್ಮ ಬ್ರಿಕ್ ಆ್ಯಂಡ್ ಪ್ಲೈ ಕಂಪ್ನಿ ಲೊಕೇಟ್ ಆಗಿರೋದು ಒಂದು ಬನಶಂಕರಿ 6th ಸ್ಟೇಜು, ಗಾಣ್ಕಲ್ ವಿಲೇಜ್ ಅಂತ. ನೀವು ಅಲ್ಲಿ ಬಂದರೆ ಬಸ್ ಸ್ಟಾಪ್ ನಿಯರ್ ಬೈನೇ ಇದೆ. ಆ್ಯಂಡ್ ನಿಮಗೆ ಮೆಟ್ರೋ ಸರ್ವಿಸ್ ಇದೆ. ಮೆಟ್ರೋದಿಂದ ಬಂದರೆ ನಾವೇ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀವಿ. ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ, ಏನೂ ಇರಲ್ಲ. ನೀವು ಆರ್ ಆರ್ ನಗರ್ ಮೆಟ್ರೋಗೆ ಬರ್ಬೋದು, ಕೆಂಗೇರಿಗೆ ಮೆಟ್ರೋ ಬರ್ಬೋದು, ಇಲ್ಲ ವಾಜಡಳ್ಳಿ ಮೆಟ್ರೋಗೆ ಬರ್ಬೋದು. ಈ 3 ಮೆಟ್ರೋ ಸ್ಟೇಷನ್ಗೆ ಯಾವುದಕ್ಕೆ ಬಂದರೂ ನಾವು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೇ ಮಾಡ್ತೀವಿ. 10 lakhs ಬಜೆಟ್ ಇರೋ ಮನೆ. ಸೊ ಇದೇ ರೀತಿಯಾದ ನಿಮ್ಗೆ ಒಂದು ಒಳ್ಳೆ ಬಜೆಟ್ ಇರೋದು, ಇಲ್ಲ ಒಳ್ಳೆ ಡಿಸೈನ್ಸ್ ಇರೋ ಇಂಟೀರಿಯರ್ಸ್ ನಿಮಗೆ ಬೇಕಾಗಿದೆ, ದಯವಿಟ್ಟು ಬ್ರಿಕ್ ಆ್ಯಂಡ್ ಪ್ಲೈ ಇಂಟೀರಿಯರ್ ಕಂಪ್ನಿಗೆ ಬನ್ನಿ.